ವಸ್ತು ಪ್ರದರ್ಶನದಲ್ಲೇ ಮ್ಯೂಸಿಕಲ್ ಫೌಂಟೇನ್ ಚಿಲ್ಮೆ ಏನಿದೆಯೋ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೂ ಹೆಚ್ಚು ಕಡಿಮೆ 10 ಕೋಟಿ ಖರ್ಚಾಗ್ತಾಯಿದೆ. ರಾಜ್ಯ ಸರ್ಕಾರ ಕೊಡುವ 20 ಕೋಟಿ ಅನುದಾನದಲ್ಲಿ 2 ಪ್ರಾಜೆಕ್ಟ್ಗೂ 10 ಕೋಟಿಯನ್ನು ಉಪಯೋಗಿಸ್ಕೊಂಡು ಅದರ ಜೊತೆಯಲ್ಲಿ ನಮ್ಮಲ್ಲಿರುವ ಹಣವನ್ನು ವಸ್ತು ಪ್ರದರ್ಶನದಲ್ಲಿರುವ ಹಣವನ್ನು ಕೂಡ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಚಿಲುಮೆಯನ್ನು ಸೌತ್ ಇಂಡಿಯಾಗೆ ಮಾದರಿ, ಕೇವಲ ಕರ್ನಾಟಕಕ್ಕೂ ಮೈಸೂರಿಗಲ್ಲ ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಮಾದರಿಯಾದಂಥ ಚಿಲುಮೆ ಮ್ಯೂಸಿಕಲ್ ಫೌಂಟೇನನ್ನು ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಈಗಾಗಲೇ ಅದರದ್ದು ಟೆಂಡ್ರು ಕೂಡ ಹೋಗಿದೆ. ಬರುವ ದಿನಗಳಲ್ಲಿ ಮೈಸೂರು ವಸ್ತು ಪ್ರದರ್ಶನ ಒಂದು ಒಳ್ಳೆಯ ರೂಪದಲ್ಲಿ ನವೀಕರಣವಾಗಿ ಒಂದು ಒಳ್ಳೆಯ ರೂಪ ಕೊಟ್ಟು ಪ್ರವಾಸಿಗರಿಗೂ ಹಾಗೂ ಸ್ಥಳೀಯರಿಗೂ ಒಂದು ಸೆಳೆಯುವ ಕೆಲಸ ಮಾಡ್ತದೆ. ಇದರಿಂದ ಮೈಸೂರು ನಗರದಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಏನಂತ ಇದ್ದೀವಿ ನಾವು. ಎಂಟರ್ಟೈನ್ಮೆಂಟ್ ಸಂಜೆ ಆದ ತಕ್ಷಣ ಸಾರ್ವಜನಿಕರಿಗೆ ಎಲ್ಲೂ ಹೋಗಿ ಯಾವುದೋ ತಾಣ ಇರಲಿಲ್ಲ, ಹೋಗಿ ಕಾಲ ಕಳೆಯುವಂಥದ್ದು. ಇವತ್ತು ಪ್ರವಾಸಿಗರು ಬರ್ತಾ ಇದ್ದಾರೆ ಮೈಸೂರು ನಗರಕ್ಕೆ. ಸಂಜೆ 4-5 ಗಂಟೆ ತನಕ ಇರ್ತಾರೆ. 5 ಗಂಟೆ ಆದಮೇಲೆ ಅವರು ಬೇರೆ ಬೇರೆ ಕಡೆ ಕೂರ್ಗು, ಬಂಡೀಪುರ ಅಥವಾ ಊಟಿ ಅನ್ನೋ ಜಾಗದಲ್ಲಿ ಹೊರಟೋಗ್ತಾರೆ, ಇರೋದಿಲ್ಲ. ಬಟ್ ಪ್ರವಾಸಿಗರನ್ನು ಕೂಡ ಇಲ್ಲೇ ಉಳಿಸೋ ಪ್ರಯತ್ನಕ್ಕೆ ಈ ಚಿಲುಮೆ ಮತ್ತು ಈ ಪ್ರಾಜೆಕ್ಟ್ನೆಲ್ಲ ನಾವು ಮಾಡ್ತಾಯಿದ್ದೀವಿ. ಬಹುಶಃ ಈ ಪ್ರಾಜೆಕ್ಟ್ ಒಂದು 4-5 ತಿಂಗಳಲ್ಲಿ ಕಂಪ್ಲೀಟ್ ಆಗ್ತದೆ. ಬರುವ ದಸರಾಗಳಲ್ಲಿ ಇದನ್ನು ಉದ್ಘಾಟನೆ ಕೂಡ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ರಾಜ್ಯ ಸರ್ಕಾರದಿಂದ ಸನ್ಮಾನ್ಯ ಶ್ರೀ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮೈಸೂರು ವಸ್ತು ಪ್ರದರ್ಶನ ಕರ್ನಾಟಕ ಎಕ್ಸಿಬಿಷನ್ ಅಥಾರಿಟಿಗೆ ಹೆಚ್ಚು ಕಡಿಮೆ 20 ಕೋಟಿ ಹಣ ಬಿಡುಗಡೆ ಮಾಡಿಕೊಟ್ಟಾರೆ. ಮೊನ್ನೆ ತಾನೇ ಕ್ಯಾಬಿನೆಟಲ್ಲಿ ಸ್ಯಾಂಕ್ಷನ್ ಆಗಿದೆ, ಆದೇಶನೂ ಕೂಡ ಬಂದಿದೆ. ಆ 20 ಕೋಟಿ ಹಣದಲ್ಲಿ ಮೈಸೂರು ವಸ್ತು ಪ್ರದರ್ಶನದಲ್ಲಿ ಮೊದಲನೇದಾಗಿ ನಾವು ಒಂದು ಕಮರ್ಷಿಯಲ್ ಬ್ಲಾಕ್ ಅಂತ ಡೆವಲಪ್ ಮಾಡ್ತಾಯಿದ್ದೀವಿ. ಕಮರ್ಷಿಯಲ್ ಎ ಬ್ಲಾಕ್ ಅಂತ. ಅದರಲ್ಲಿ ಈಗಿರದೇ ಮಳಿಗೆಗಳಲ್ಲಿ ಅಲ್ಲಿ 153 ಮಳಿಗೆಗಳು ಒಳ್ಳೆಯ ರೀತಿಯಲ್ಲಿ ಬೇಲೂರು ಹಳೆಬೀಡು ಶೈಲಿಯಲ್ಲಿ ಕಟ್ಟಿ ಪ್ರವಾಸಿಗರಿಗೂ ಹಾಗೂ ಮೈಸೂರು ನಗರ ಜನತೆಗೂ ಬಂದು ಅದನ್ನು ಉಪಯೋಗಿಸುವ ರೀತಿಯಲ್ಲಿ ನಾವು ಒಂದು ಪ್ರಯತ್ನ ಮಾಡಿ ಕಟ್ಟಿಸೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗಾಗಲೇ ಅದರದ್ದು ಟೆಂಡರ್ ಕೂಡ ಆಗಿದೆ. ಬಹುಶಃ 4-5 ದಿವಸದಲ್ಲಿ ಗುದ್ಲಿ ಪೂಜೆಯಾಗಿ ಕೆಲಸ ಪ್ರಾರಂಭವಾಗ್ತದೆ.